ಮಕ್ಕಳೇ ಹೆಚ್ಚಿನ ಟೈಮನ್ನು ವೇಸ್ಟ್ ಮಾಡಲ್ಲ. 6:25ಗೋಸ್ಕರ ಪರ್ಫೆಕ್ಟ್ ಟೈಮ್ ಟೇಬಲ್ ಬೇಕಾ? ಹಾಗಾದರೆ ನಾನು ಹೇಳ್ತಾ ಇದ್ದೇನೆ, ಅದನ್ನು ಫಾಲೋ ಮಾಡಿ. ಸಿಂಪಲ್ ಸ್ಟೆಪ್ಸ್ಗಳು ಏನು? ಫಸ್ಟ್ 3 ಗಂಟೆ ನಂಗೆ ಕೊಡಬೇಕು ನೀವು, 3 ಅವರ್ಸ್. 3 ಅವರ್ಸ್ ನನಗೆ ನೀವು ಯಾವಾಗ ಕೊಡ್ತೀರಾ ಅಂತ ಹೇಳಿ. ಬೆಳಿಗ್ಗೆ 6 to 7 ಕೊಡ್ತೀರಾ, ಈವ್ನಿಂಗ್ 7 to 8, ನೈಟ್ 9 to 10 ಕೊಡ್ತೀರಾ. ಈ 3 ಟೈಮ್ ಸ್ಲಾಟ್ಸ್ಗಳನ್ನ ನನಗೆ ಕೊಡಿ. ಯಾಕಂದರೆ ಇದರ ಹೊರತಾಗಿ ನೀವು ಏನೇನು ಮಾಡ್ತಿರೋ, ಸ್ಕೂಲ್ ಏನೇ ಇರ್ಬೋದು, ಅದು ನನಗೆ ಮ್ಯಾಟರ್ ಆಗಲ್ಲ. ನನಗೆ ಪರ್ಫೆಕ್ಟ್ ಡೈಲಿ ಟೈಮ್ ಟೇಬಲ್ಗೆ 3 ಸ್ಲಾಟ್ಸ್ಗಳು ಬೇಕು. ಅದೇ 6 to 7, 7 to 8, 9 to 10. ಅಂಡರ್ಸ್ಟ್ಯಾಂಡ್? ಹಾಗಾದರೆ ಯಾವ ಅವರ್ಸ್ಗಳನ್ನ ಕೊಡ್ತೀರಾ? 3 ಅವರ್ಸ್ಗಳನ್ನ ಕೊಡ್ತೀರಾ? ರೆಡಿ ಇದ್ದೀರಾ? ಥಮ್ಸ್ ಅಪ್ ಕೊಡಿ. ನೆಕ್ಸ್ಟು ನಾನು ಯಾಕೆ ಕ್ವಿಕ್ಕಾಗಿ ಹೇಳ್ತಾ ಇದ್ದೇನೆಂದರೆ, ಇದನ್ನು ಆದಷ್ಟು ಬೇಗ ಮುಗಿಸ್ಬೇಕು. ಯಾಕಂದರೆ ಟೈಮ್ ಟೇಬಲ್ ಅಂತ ಸಿಕ್ಕಾಪಟ್ಟೆ ಸಲ ಕೇಳಿರ್ತೀರಾ. ಈ ಟೈಮ್ ಟೇಬಲ್ಲು ನೀವು 3 ಸ್ಲಾಟ್ಸ್ಗಳನ್ನ ತೆಗೆದುಕೊಳ್ಳಿ. ಆ 3 ಸ್ಲಾಟ್ಸ್ಗಳಲ್ಲಿ ಏನು ಓದ್ತೀರಾ ಅಂತ ಡಿಸೈಡ್ ಮಾಡಿ. ಸಿಂಪಲ್ 6 to 7 ಅಲ್ಲಿ ನಾನು ಮ್ಯಾಥ್ಸನ್ನು ಓದ್ತೇನೆ, ಇಲ್ಲಿ ಸೋಷಿಯಲ್ ಸೈನ್ಸು, ಇಲ್ಲಿ ನಾನು ಲ್ಯಾಂಗ್ವೇಜಸ್ಗಳನ್ನ ಕವರ್ ಮಾಡ್ತೇನೆ. ಅದೇ ಮಾರನೇ ದಿನ ರಿಪೀಟ್ ಮಾಡಿ, ಯಾವ ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡಿಲ್ವೋ ಅದನ್ನು ಮಾರನೇ ದಿನ ಹಾಕೊಳ್ಳಿ. ಪರ್ಫೆಕ್ಟ್ ಡೈಲಿ ಟೈಮ್ ಟೇಬಲ್ಗೆ 3 ಅವರ್ಸ್ ಬೇಕು. ಹಾಗೆ ನೀವು ಮೊದಲೇ ಡಿಸೈಡ್ ಮಾಡಬೇಕು ನಾನು ಏನು ಓದ್ತೇನೆ ಅಂತ. ಇವೆರಡೂ ಡಿಸೈಡ್ ಆಗಿದ್ರೆ ಮುಗೀತು, ಕೆಲಸ ಮುಗ್ದಂಗೆ. ಹಾಗೆ ಸರ್ ನನಗೆ 3 ಅವರ್ಸ್ ಸಿಗ್ತಾ ಇಲ್ಲ ಅಂದರೆ ನೀವು ದಿನದ 24 ಅವರ್ಸ್ಗಳನ್ನ ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಲೆಕ್ಕ ಹಾಕಿ. ಈ 24 ಅವರ್ಸನ್ನು ಎಲ್ಲಿ ಸ್ಪೆಂಡ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗತ್ತೆ. ಊಟದಲ್ಲಿ, ನಿದ್ದೆಗೆ, ಇವೆಲ್ಲ ತೆಗೆದುಹಾಕಿ ನಿಮ್ಮ ಹತ್ರ 3 ತಾಸು ಎಲ್ಲಿ ಉಳಿತಾ ಇದೆ ನೋಡಿ. ಯಾವುದಾದ್ರೂ ಎಕ್ಸ್ಟ್ರಾ ಕೆಲಸ, ಫಾರ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇದ್ದೀರಾ, ಯೂಟ್ಯೂಬ್ ಶಾರ್ಟ್ಸ್, ಅದು ಇದು ಅಂತ ಎಕ್ಸ್ಟ್ರಾ ವೇಸ್ಟ್ ಮಾಡ್ತಾ ಇದ್ರೆ ಅದನ್ನು ಕಿತ್ಕೊಂಡು ಈ 3 ಅವರ್ಸಿಗೆ ಹಾಕಿ. ಯಾಕಂದರೆ ನನಗೆ ಡೈಲಿ 3 ಅವರ್ಸ್ ಬೇಕೇ ಬೇಕು. ಯಾಕಂದರೆ ನನ್ನ ಏಮ್ ಇರುವಂತಹದ್ದು 625. 3 ಅವರ್ಸ್ ನನಗೆ ಮಿನಿಮಮ್ ಆಗಿ ಸಿಗಲಿಲ್ಲ ಅಂದರೆ ಈ 625ನ ಅಚೀವ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರುವಂತಹದ್ದು. ಹಾಗಾದರೆ ಸಿಂಪಲ್ 3 ಸ್ಟೆಪ್ಸ್ಗಳು. ಮೊದಲನೇದು 3 ಸ್ಲಾಟ್ಸ್ಗಳು, 3 ಅವರ್ ಬೇಕು ನನಗೆ. ಅದಾದಮೇಲೆ ನೀವು ಏನು ಓದ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ. ಸಬ್ಜೆಕ್ಟ್ಸ್ಗಳನ್ನ 2 ಡೇಗೆ ಡಿಸೈಡ್ ಮಾಡ್ಕೊಳ್ಳಿ, ಅದನ್ನೇ ರಿಪೀಟ್ ಮಾಡ್ತಾ ಹೋಗಿ. ಸಂಡೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ ರಿವಿಷನ್ ಮಾಡ್ಕೊಳ್ಳಿಕ್ಕೆ, ಹೋಮ್ ಬ್ಯಾಕ್ಲಾಗ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ. ಅದಾದಮೇಲೆ 625 ಬೇಕು ಅಂದರೆ ಈ 3 ಅವರ್ಸ್ ಸಿಗ್ತಿಲ್ಲ ಅಂದರೆ ಎಲ್ಲಿಂದ ನಾನು ಆ 3 ಅವರ್ಸ್ಗಳನ್ನ ತೆಗೆದುಕೊಳ್ಬೋದು ಅಂತ ಯೋಚನೆ ಮಾಡಿ. ಮಾಡ್ತೀರಾ ತಾನೆ? ಹಾಗೆ ಟೈಮ್ ಟೇಬಲ್ ಬಗ್ಗೆ ಬಹಳಷ್ಟು ವಿಡಿಯೋಸ್ಗಳಿವೆ. ಇದರಲ್ಲಿ ಏನು ಸ್ಪೆಷಲ್ಲು ಅಂತ ಕೇಳ್ತೀರಾ? ಏನು ಸ್ಪೆಷಲ್ ಅಂದರೆ ನಿಮಗೆ ನಾನು ಉಳಿದ ದಿನದ ಬಗ್ಗೆ ಹೇಳ್ತಾ ಇಲ್ಲ, ನನಗೆ 3 ತಾಸು ಕೊಡಿ, ಅದರಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಐ ಹೋಪ್ ದಿಸ್ ವರ್ಕ್ಸ್ ಫಾರ್ ಯು. ಯಾಕಂದರೆ ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಹಾಗೆ ಪ್ರತಿಯೊಬ್ಬರು ಈ 625 ಏಮ್ ಮಾಡಿ ಕಮೆಂಟಲ್ಲೂ 625 ಅಂತ ಹಾಕಿದ್ರ. ಯಾಕಂದರೆ ನಿಮ್ಮ ಮೈಂಡಿಗೂ ಸಹ 625 ಅನ್ನೋ ಮೆಸೇಜ್ ಹೋಗಿರತ್ತೆ ಅನ್ಕೊಳ್ತೇನೆ. ಇಂತಹದೇ ವಿಡಿಯೋಗಳಿಗೋಸ್ಕರ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಪರೀಕ್ಷೆ ಶಿಕ್ಷಕ ಆದರ್ಶ್ ಸರ್. ಥ್ಯಾಂಕ್ ಯು.